ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಗೌರ್ಮೆಂಟ್ ನಕಾಶೆ ರೋಡು, ಒಂದು ಚೈನ್ ರೋಡ್. ಇದೆಲ್ಲ ಕಳೆ ಬೆಳ್ಕೊಂಬಿಟ್ಟಿದೆ ಯಾರು ಓಡಾಡ್ತಿರೋದ್ರಿಂದ. ಈ 33 ಅಡಿ ನಕಾಶೆ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 5 ಎಕರೆ. ಈ 5 ಎಕರೆಲಿ 4 ಎಕರೆ RTC, 1 ಎಕರೆ ಖರಾಬು. ನೋಡಿ, ನಿಮಗೆ ಮಾವು, ತೆಂಗು, ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ. ನಾನು ಆಮೇಲೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಎಷ್ಟು ಗಿಡ, ಯಾವ್ಯಾವ್ದು ಗಿಡ ಇದೆ ಅನ್ನೋದನ್ನು ಹಾಕ್ತೀನಿ. ಯಾಕೆಂದರೆ ಈಗ ಬರೀ ವಿಡಿಯೋ ಮಾಡ್ತೀನಿ. ನಿಮಗೆ ಎಲ್ಲ ಕೂಡ 3ರಿಂದ 4 ವರ್ಷದ ತೆಂಗಿನ ಮರಗಳು, ಎಲ್ಲ ಮರಗಳು ಆಲ್ಮೋಸ್ಟ್ ಫಲ ಕೊಡ್ತಾಯಿದೆ. ನೋಡಿ, ತೆಂಗಿನ ಮರಗಳೆಲ್ಲ ಫಲ ಕೊಡ್ತಾಯಿದೆ. ಬರೀ ಕನಕಪುರಕ್ಕೆ ಇಲ್ಲಿಂದ 5 ಕಿಲೋಮೀಟ್ರು. ಬೋರ್ ಎಷ್ಟಿದೆ ಅಣ್ಣ? ಇದು ಎಕರೆಗೆ ಬಂದು 80 ಲಕ್ಷ ಹೇಳ್ತಾರೆ. 1 ಎಕರೆ ಖರಾಬಿದೆ. 4 ಎಕರೆಗೆ ಮಾತ್ರ ನೀವು ದುಡ್ಡು ಕೊಡಬೇಕು. ಇನ್ನೊಂದು ಎಕರೆಗೇನು ದುಡ್ಡು ಕೊಡೋಂಗಿಲ್ಲ. ಒಂದು ಬೋರ್ ಇದೆ ಅಂತ ಹೇಳಿದ್ರು, ಮೋಸ್ಟ್ಲಿ 1 ಅಥವಾ 2 ಇರುತ್ತೆ ಬೋರು. ಯಾಕೆಂದರೆ 4 ಎಕರೆ ಅಲ್ವಾ. ನೋಡಿ, ನೀರು ಕೂಡ ನಿಮಗೆ ಹೇಗೆ ಬರ್ತಾಯಿದೆ. ಒಳ್ಳೆ ಸ್ಕ್ವೇರ್ ಆಗಿದೆ ಜಾಗ, ತುಂಬ ಚೆನ್ನಾಗಿತ್ತು ಜಾಗ ಇದು. ಮತ್ತು ಕನಕಪುರಕ್ಕೆ 5 ಕಿಲೋಮೀಟ್ರ್ ಆಗಿರೋದ್ರಿಂದ ಬೆಂಗಳೂರಿಗಿದು ತುಂಬ ನಿಯರ್ ಬೈ. ಇದು ಇಲ್ಲಿಂದ ಟಾರ್ ರೋಡ್ಗೆ ಬರೀ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಈ ಜಾಗದಿಂದ ಟಾರ್ ರೋಡ್ಗೆ. ಅಣ್ಣ, ಎಷ್ಟೈತಣ್ಣ ಬೋರ್? ಇದು ಬೋರ್ ಎಷ್ಟವೆ? ನೀವು ಮಾಡ್ತಾಯಿದ್ದೀರಾ? ಒಳ್ಳೇದು. ಬೋರ್ 2 ಇದೆಯಾ, 1 ಇದೆಯಾ? 1. ಸರಿ. ಯಾರಾದರೂ ಈ 4 ಎಕರೆ 5 ಎಕರೆ ನೋಡ್ತಾರವ್ರಿಗೆ ಇದು 1 ಎಕರೆ ಖರಾಬ್ ಇರೋದ್ರಿಂದ 5 ಎಕರೆ ಆಗುತ್ತೆ. ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರತಿಯೊಂದಕ್ಕೂ ನೋಡಿ, ಈ ಥರ ಪೈಪ್ ಲೈನ್ ಮಾಡಿಸಿದ್ದಾರೆ. ನೋಡಿ, ಈ ಥರ ಓಪನ್ ಮಾಡಿದ್ರೆ ನೀರು ಬರುತ್ತೆ. ಟ್ಯಾಪ್. ಎಲ್ಲ ಸಸಿಗಳು ಕೂಡ ಹೆಲ್ತಿ ಆಗೈತೆ, ತುಂಬ ಚೆನ್ನಾಗೈತೆ ಜಾಗ. ನಿಮಗೆ ತೆಂಗು ಮತ್ತು ಮಾವು ಇರೋದ್ರಿಂದ ಒಳ್ಳೆ ತುಂಬ ಚೆನ್ನಾಗೈತೆ ತೋಟ. ನೋಡಿ, ಪಕ್ಕದಲ್ಲೇ ಕ್ರಷರ್ ಇದೆ. ನೋಡಿ, ಒಂದು ನಿಮಗೆ ಇಂಗು ಗುಂಡಿನೂ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ, ಎಲ್ಲ ಡ್ರೈ ಆಗಿಬಿಟ್ಟಿದೆ. ಇದು ಇಂಗು ಗುಂಡಿ. ಹಾಂ, ಸರಿ, ಕೃಷಿ ಹೊಂಡ. ಇಲ್ಲಿವರೆಗೂ ಅಷ್ಟಲ್ವಾ? ಇಲ್ಲಿವರೆಗೂ. ನೋಡಿ, ನಿಮಗೆ ಅಲ್ಲಿವರೆಗೂ ಬರುತ್ತೆ ಜಾಗ. ನೋಡಿ, ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ನಿಮಗೆ ಈ ಫಾರಮ್ ಹೌಸಲ್ಲಿ ಎಲ್ಲ ಇದೆ. ಮನೆ ಒಂದಿಲ್ಲ, ಮನೆ ಒಂದು ಕಟ್ಕೊಂಡ್ರೆ ಸೂಪರಾಗೈತಿ ಜಾಗ. ತುಂಬ ತಣ್ಣಗೆ ಸಕ್ಕದಾಗೈತಿ ಜಾಗ. ನೋಡಿ, ರಾಗಿನೂ ಬೆಳ್ಕೊಂಡಿದ್ದಾರೆ.
ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗೈತೆ, ತುಂಬ ಚೆನ್ನಾಗಿತ್ತು ನೋಡಿ. ಸೇಮ್ ಬೆಟ್ಟದ ಕೆಳಗಡೆ ಇರುವಂಥ ಜಾಗ ಇದು. ಅದ್ಭುತವಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಗ್ರೀನು ತುಂಬ ಚೆನ್ನಾಗಿ ಕಾಣಿಸ್ತೈತೆ, ನೋಡೋದೇ ಒಂದು ಚೆಂದ ಇದನ್ನು ನೋಡಿ. ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ. ಬೇಕಾದರೆ ಈ ಜಾಗನ ಬೇಕಾದ್ರೆ ಯಾರಾದರೂ ವಿಲ್ಲ ಥರನೂ ಮಾಡ್ಬೋದು, 5 ಗುಂಟೆ ಆ ಥರ ಫಾರ್ಮ್ ಹೌಸ್ ವಿಲ್ಲ ಥರನೂ ಮಾಡ್ಬೋದು. ಒಂದು ರೆಸಾರ್ಟ್ ಮಾಡೋಕ್ಕೂ ಒಳ್ಳೆ ಜಾಗ ಇದು, ತುಂಬ ಚೆನ್ನಾಗಿತ್ತು ಜಾಗ ಇದು. ಬಂದು ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ಇದು.